ಈ ವಿಡಿಯೋದಲ್ಲಿ ನಾವು ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಹೇಗೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೇಸ್ ನಂಬರ್ 1. When the total cash price, each installment and the rate of interest are given. ಕೇಸ್ ನಂಬರ್ 1 ನಲ್ಲಿ ಟೋಟಲ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದು, ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕೊಟ್ಟಿದ್ದು, ರೇಟ್ ಆಫ್ ಇಂಟ್ರೆಸ್ಟ್ನ ಕೊಟ್ಟಾಗ ಯಾವ ರೀತಿ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೇಸ್ ನಂಬರ್ 1 ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಕೆಲವು ಟರ್ಮ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಐರ್ ಪರ್ಚೇಸ್ ಪ್ರೈಸ್. ಐರ್ ಪರ್ಚೇಸ್ ಪ್ರೈಸ್ ಅಂತಂದರೆ, ನೀವು ಯಾವುದಾದ್ರೂ ಒಂದು ಅಸೆಟ್ನ ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಒಟ್ಟು ನೀವು ಪಾವತಿಸಬೇಕಾಗಿರುವ ಮೊತ್ತವನ್ನು ನಾವು ಐರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೇವೆ. ನಾವು ಐರ್ ಪರ್ಚೇಸ್ ಪ್ರೈಸ್ನ ಈಕ್ವೇಷನ್ ಮೂಲಕ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ, ಐರ್ ಪರ್ಚೇಸ್ ಪ್ರೈಸ್ ಇಸ್ ಈಕ್ವಲ್ ಟು ಟೋಟಲ್ ಕ್ಯಾಶ್ ಪ್ರೈಸ್ ಪ್ಲಸ್ ಟೋಟಲ್ ಇಂಟ್ರೆಸ್ಟ್. ಸೊ ಸಾಲ ತಗೊಂಡಿರೋದ್ರಿಂದ ಅವರು ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ. ನೀವು ಸಾಲವಾಗಿ ಅಸೆಟ್ನ ಪರ್ಚೇಸ್ ಮಾಡಿರೋದ್ರಿಂದ ಬಾಕಿ ಅಮೌಂಟ್ನ ಎಷ್ಟು ಕೊಡಬೇಕು, ಅಸೆಟ್ನ ವ್ಯಾಲ್ಯೂನ ಎಷ್ಟು ಬಾಕಿ ಕೊಡಬೇಕು, ಅದರ ಮೇಲೆ ನಿಮಗೆ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾವು ಐರ್ ಪರ್ಚೇಸ್ ಪ್ರೈಸ್ನ ಈಕ್ವೇಷನ್ ಮೂಲಕ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ಟೋಟಲ್ ಕ್ಯಾಶ್ ಪ್ರೈಸ್ ಪ್ಲಸ್ ಟೋಟಲ್ ಇಂಟ್ರೆಸ್ಟ್. ಬೇರೆ ಈಕ್ವೇಷನ್ ಮೂಲಕ ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಡೌನ್ ಪೇಮೆಂಟ್ ಪ್ಲಸ್ ಆಲ್ ಇನ್ಸ್ಟಾಲ್ಮೆಂಟ್. ಡೌನ್ ಪೇಮೆಂಟು ಮತ್ತು ಪೇಮೆಂಟ್ ಮಾಡೋ ಎಲ್ಲ ಇನ್ಸ್ಟಾಲ್ಮೆಂಟನ್ನು ನಾವು ಟೋಟಲ್ ಮಾಡಿದರೆ ನಮಗೆ ಆವಾಗ ಐರ್ ಪರ್ಚೇಸ್ ಪ್ರೈಸ್ ಸಿಗುತ್ತೆ. ನಾವು ಈ ರೀತಿ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಕ್ಯಾಶ್ ಪ್ರೈಸ್. ಕ್ಯಾಶ್ ಪ್ರೈಸ್ ಅಂತಂದರೆ, ನೀವು ಆ ಅಸೆಟ್ನ ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಪರ್ಚೇಸ್ ಮಾಡ್ತಿರೋ ಅಸೆಟ್ನ ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಯಾವ ಅಮೌಂಟ್ ಕೊಡಬೇಕು ಅಥವಾ ಯಾವ ಪ್ರೈಸ್ ಕೊಡಬೇಕು ಅಂತಿರಲ್ಲ, ಅದನ್ನು ನೀವು ಕ್ಯಾಶ್ ಪ್ರೈಸ್ ಅಂತ ಕರಿತೀರ. ಅದನ್ನು ನೀವು ಈಕ್ವೇಷನ್ ಮೂಲಕ ಕ್ಯಾಲ್ಕುಲೇಟ್ ಮಾಡ್ಬೋದಾದರೆ, ಸೊ ಕ್ಯಾಶ್ ಪ್ರೈಸಲ್ಲಿ ಏನು ಒಳಗೊಂಡಿರೋದಿಲ್ಲ ಅಂತಂದರೆ ಇಂಟ್ರೆಸ್ಟ್ ಒಳಗೊಂಡಿರೋದಿಲ್ಲ. ಸೊ ಹಾಗಾಗಿ ನಾವು ಈಕ್ವೇಷನ್ ಮೂಲಕ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ, ಐರ್ ಪರ್ಚೇಸ್ ಪ್ರೈಸ್ ಮೈನಸ್ ಟೋಟಲ್ ಇಂಟ್ರೆಸ್ಟ್. ಐರ್ ಪರ್ಚೇಸ್ ಪ್ರೈಸ್ ಮೈನಸ್ ಟೋಟಲ್ ಇಂಟ್ರೆಸ್ಟ್ ಅಂತ ಕ್ಯಾಶ್ ಪ್ರೈಸ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದರೆ ಟೋಟಲ್ ಇಂಟ್ರೆಸ್ಟ್ ಅಂತಂದರೆ, ಪ್ರತಿ ಇನ್ಸ್ಟಾಲ್ಮೆಂಟಲ್ಲೂ ನೀವು ಇಂಟ್ರೆಸ್ಟ್ನ ಪೇಮೆಂಟ್ ಮಾಡ್ತೀರಾ. ಆ ಎಲ್ಲ ಇನ್ಸ್ಟಾಲ್ಮೆಂಟ್ನ ಇಂಟ್ರೆಸ್ಟ್ ನೀವು ಟೋಟಲ್ ಇಂಟ್ರೆಸ್ಟ್ ಅಂತ ಕರಿತೀರ. ಹಾಗಾದರೆ ಟೋಟಲ್ ಇಂಟ್ರೆಸ್ಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ, ಐರ್ ಪರ್ಚೇಸ್ ಪ್ರೈಸ್ ಮೈನಸ್ ಕ್ಯಾಶ್ ಪ್ರೈಸ್. ಐರ್ ಪರ್ಚೇಸ್ ಪ್ರೈಸ್ ನಿಂದ ನೀವು ಕ್ಯಾಶ್ ಪ್ರೈಸ್ ಕಳೆದ್ರೆ ಬಾಕಿ ಉಳಿಯಂಥ ಪೋರ್ಷನ್ ಇದೆಯಲ್ವಾ, ಅದನ್ನು ನೀವು ಟೋಟಲ್ ಇಂಟ್ರೆಸ್ಟ್ ಅಂತ ಕರಿತೀರ. ಸೊ ನೆಕ್ಸ್ಟ್ ಒನ್ ಇನ್ಸ್ಟಾಲ್ಮೆಂಟ್. ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಏನು ಒಳಗೊಂಡಿರ್ತದೆ ಅಂತಂದರೆ, ಈಚ್ ಇನ್ಸ್ಟಾಲ್ಮೆಂಟ್ ಏನು ಒಳಗೊಂಡಿರ್ತದೆ ಅಂತಂದರೆ, ಪೋರ್ಷನ್ ಆಫ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್. ಆ ಅಸೆಟ್ನ ಟೋಟಲ್ ಕ್ಯಾಶ್ ಪ್ರೈಸ್ ಏನಿದೆ ಅದರಲ್ಲಿ ಒಂದು ಪೋರ್ಷನ್ ಒಳಗೊಂಡಿರ್ತದೆ. ಸೊ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ಸೊ ಪೋರ್ಷನ್ ಆಫ್ ದ ಕ್ಯಾಶ್ ಪ್ರೈಸ್ ಪ್ಲಸ್ ಪೋರ್ಷನ್ ಆಫ್ ದ ಇಂಟ್ರೆಸ್ಟ್. ಟೋಟಲ್ ಇಂಟ್ರೆಸ್ಟ್ನ ಒಂದು ಭಾಗ, ಕ್ಯಾಶ್ ಪ್ರೈಸ್ನ ಒಂದು ಭಾಗ ಏನು ಒಳಗೊಂಡಿರ್ತದೆ ಅಂದರೆ ಇನ್ಸ್ಟಾಲ್ಮೆಂಟ್ ಒಳಗೊಂಡಿರ್ತದೆ. ಸೊ ಇಷ್ಟು ಟರ್ಮ್ಗಳು ನಮಗೆ ನೆನಪಲ್ಲಿರಬೇಕಾಗುತ್ತೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ. ಸೊ ಫಸ್ಟ್ ಒನ್, ಐರ್ ಪರ್ಚೇಸ್ ಪ್ರೈಸ್ ಇಸ್ ಈಕ್ವಲ್ ಟು ಟೋಟಲ್ ಕ್ಯಾಶ್ ಪ್ರೈಸ್ ಪ್ಲಸ್ ಟೋಟಲ್ ಇಂಟ್ರೆಸ್ಟ್. ಸೊ ಅನದರ್ ಇಕ್ವೇಷನ್, ಐರ್ purchase price is equal to down payment plus all installment. Cash price is equal to hire purchase price minus total interest. Total interest is equal to hire purchase price minus cash price. So each installment includes cash price of the asset plus interest. So ಇದನ್ನು ನಾವು ಈಚ್ ಇನ್ಸ್ಟಾಲ್ಮೆಂಟ್ ಒಳಗೊಂಡಿರ್ತದೆ.
ಸೊ ಹಾಗಾದರೆ ಕೇಸ್ ನಂಬರ್ 1ನಲ್ಲಿ ನಾವು ಯಾವ ರೀತಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಫಾರ್ಮೆಟ್ನಲ್ಲಿ ತಿಳ್ಕೊಳ್ಳೋಣ. ಸೊ ಈ ಕೇಸ್ ನಂಬರ್ 1ನಲ್ಲಿ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ರೀತಿ ಫಾರ್ಮೆಟ್ನ ಅಪ್ಲೈ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಡೇಟ್ ಆಫ್ ಪೇಮೆಂಟ್ ಫಸ್ಟ್ ಕಾಲಮ್, ನೆಕ್ಸ್ಟ್ ಒನ್ ಕ್ಯಾಶ್ ಪ್ರೈಸ್, ನೆಕ್ಸ್ಟ್ ಒನ್ ಇಂಟ್ರೆಸ್ಟ್, ನೆಕ್ಸ್ಟ್ ಒನ್ ಇನ್ಸ್ಟಾಲ್ಮೆಂಟ್. ಸೊ ನಿಮಗೆ ಡೇಟ್ ಆಫ್ ಪೇಮೆಂಟ್, ಸೊ ಯಾವಾಗ ನೀವು ಐದು ಪರ್ಚೇಸ್ ಸಿಸ್ಟಮ್ನಲ್ಲಿ ಒಂದು ಅಸೆಟ್ನ ಪರ್ಚೇಸ್ ಮಾಡ್ತಿರೋ ಯಾವಾಗ ಪೇಮೆಂಟ್ ಮಾಡ್ತೀರಾ ಆ ಡೇಟನ್ನು ಬರ್ಕೋಬೇಕು. ಸೊ ಡೌನ್ ಪೇಮೆಂಟ್ ಮಾಡೋದು, ಸೊ ಡೇಟ್ ಆಫ್ ಸೈನಿಂಗ್ ದ ಅಗ್ರಿಮೆಂಟಿಗೆ ಸೈನ್ ಮಾಡಬೇಕಾದ್ರೆ ಡೌನ್ ಪೇಮೆಂಟ್ನ ಮಾಡ್ತೀರಾ, ಅಂದರೆ ವರ್ಷದ ಪ್ರಾರಂಭದಲ್ಲಿ ಅಂತ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬರ್ಕೊಂಡಿದ್ದೀರಾ. ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡೋದು ವರ್ಷದ ಕೊನೆಯಲ್ಲಾಗಿರ್ಬೋದು, ಮಂತ್ನ ಕೊನೆಯಲ್ಲಾಗಿರ್ಬೋದು. ಸೊ ಹಾಗಾಗಿ ಆನ್ಯಲ್ ಇನ್ಸ್ಟಾಲ್ಮೆಂಟ್ ಆದರೆ ಆ ವರ್ಷದ ಕೊನೆಯಲ್ಲಿ ಅಂತ ಬರ್ಕೊಂಡಿದ್ದೀರಾ. ಸೊ ಅದೇ ರೀತಿ 3-4 ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡ್ತೀರಾ ಅಮೌಂಟ್ ಅಂತಂದರೆ ಆ 3-4 ವರ್ಷದ ಕೊನೆಯ ದಿನಾಂಕವನ್ನು ಬರೆದಿದ್ದೀರಾ, ಡೇಟ್ ಆಫ್ ಪೇಮೆಂಟ್ ಫಸ್ಟ್ ಒನ್. ನೆಕ್ಸ್ಟ್ ಒನ್ ಕ್ಯಾಶ್ ಪ್ರೈಸ್. ಸೊ ಇಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾರೆ ನಿಮ್ಮ ಪ್ರಾಬ್ಲಮಲ್ಲಿ ಕೇಸ್ 1ನಲ್ಲಿ ಟೋಟಲ್ ಕ್ಯಾಶ್ ಪ್ರೈಸ್. ಆ ಅಸೆಟ್ನ ನೀವು ಕ್ಯಾಶ್ ಪ್ರೈಸ್ ಕೊಟ್ಟು ಅಥವಾ ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿದರೆ ಸೊ ಎಷ್ಟು ಅಮೌಂಟ್ ಅನ್ನೋದೇ ಕ್ಯಾಶ್ ಪ್ರೈಸ್. ಸೊ ಆ ಕ್ಯಾಶ್ ಪ್ರೈಸ್ನ ಕೊಟ್ಟಿರ್ತಾರೆ. ಇದು ಸೆಕೆಂಡ್ ಕಾಲಮ್. ಮೂರನೇ ಕಾಲಮ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಇಂಟ್ರೆಸ್ಟ್ ಎಷ್ಟು ಪ್ರತಿ ಇನ್ಸ್ಟಾಲ್ಮೆಂಟಿಗೆ ಅನ್ನೋದ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಕಾಲಮ್ ಹಾಕೊಂಡಿದ್ದೀರಾ. ನೆಕ್ಸ್ಟ್ ಒನ್ ಇನ್ಸ್ಟಾಲ್ಮೆಂಟ್. ನಿಮಗೆ ಗೊತ್ತಿದೆ ಇನ್ಸ್ಟಾಲ್ಮೆಂಟ್ ಅಂತಂದ್ರೆ ಏನಪ್ಪ ಅಂದರೆ ಈಚ್ ಇನ್ಸ್ಟಾಲ್ಮೆಂಟ್ ಏನು ಒಳಗೊಂಡಿರ್ತದೆ ಅಂತಂದರೆ ಇಂಟ್ರೆಸ್ಟು ಪ್ಲಸ್ ಕ್ಯಾಶ್ ಪ್ರೈಸ್ನ ಒಳಗೊಂಡಿರ್ತದೆ. ಅದನ್ನು ನಾವು ಇನ್ಸ್ಟಾಲ್ಮೆಂಟ್ ಅಂತ ಕರಿತೇವೆ. ಸೊ ಹಾಗಾದರೆ ಯಾವ ರೀತಿ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಸೊ ಫಸ್ಟ್ ಇಯರ್ ಪ್ರಾರಂಭದಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ತಗೋಬೇಕು. ಸೊ ಫಾರ್ ಎಕ್ಸಾಂಪಲ್ 80,000 ಕೊಟ್ಟಿದ್ದಾರೆ ಅಂದರೆ 80,000 ಅಂತ ಬರ್ಕೋಬೇಕು. ನೀವು ಅಗ್ರಿಮೆಂಟಿಗೆ ಸೈನ್ ಹಾಕಬೇಕಾದ್ರೆ ಅಥವಾ ಡೌನ್ ಪೇಮೆಂಟ್ ಎಷ್ಟು ಮಾಡಿದಿರೋ ಅಷ್ಟನ್ನು ನೀವು ಡಿಡಕ್ಟ್ ಮಾಡಬೇಕು. ಈ ಡೌನ್ ಪೇಮೆಂಟ್ನ ಡಿಡಕ್ಟ್ ಮಾಡಿದ ನಂತರ ನಿಮಗೇನು ಉಳಿತದೆ ಅಂತಂದರೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಉಳಿತದೆ. ಸೊ ಎಷ್ಟು ಬಾಕಿ ಕೊಡಬೇಕು ಆ ಅಸೆಟ್ಗೆ ಕ್ಯಾಶ್ ಪ್ರೈಸನ್ನು ಅನ್ನೋದು ಬಾಕಿ ಉಳಿತದೆ. ಸೊ ಹಾಗಾಗಿ ಆ ಫಸ್ಟ್ ಇಯರ್ನ ಎಂಡ್ನಲ್ಲಿ ನೀವು ಇದ್ರ ಮೇಲೆ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅನ್ಪೇಯ್ಡ್ ಬ್ಯಾಲೆನ್ಸ್ ಕ್ಯಾಶ್ ಪ್ರೈಸು ಎಷ್ಟು ಬಾಕಿ ಉಳಿದಿದೆ ಅದ್ರ ಮೇಲೆ ನೀವು ಪ್ರತಿ ವರ್ಷನೂ ಏನು ಮಾಡಬೇಕು ಅಂದರೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. 80,000 ಕ್ಯಾಶ್ ಪ್ರೈಸ್ ಇದೆ, 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ದೀರಾ. ಈ 10,000 ರೂಪಾಯಿ ಡೌನ್ ಪೇಮೆಂಟ್ನ ಕಳೆದ ನಂತರ ನಿಮಗೆ 70,000 ಉಳಿತದೆ ಅಂತಂದರೆ ಈ 70,000 ಮೇಲೆ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ 70,000 ಮೇಲೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಇಂಟ್ರೆಸ್ಟ್ ಬರ್ತದೆ. ಇನ್ಸ್ಟಾಲ್ಮೆಂಟ್ ಅಂತಂದರೆ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಈಗ ಅಮೌಂಟ್ ಬರ್ಕೋಬೇಕು. ಈ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಈ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರ್ತದೆ. ಸೊ ಇನ್ಸ್ಟಾಲ್ಮೆಂಟ್ ಅಂದರೆ ನಿಮಗೆ ಗೊತ್ತಿದೆ ಇಂಟ್ರೆಸ್ಟ್ ಪ್ಲಸ್ ಕ್ಯಾಶ್ ಪ್ರೈಸ್ ಅಂತ. ಈ ಇಂಟ್ರೆಸ್ಟ್ ಒಳಗೊಂಡಿರೋದ್ರಿಂದ ಈ ಇನ್ಸ್ಟಾಲ್ಮೆಂಟಿಂದ ಈ ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡಿದರೆ ನಿಮಗೆ ಫಸ್ಟ್ ಇಯರ್ ಎಂಡ್ನಲ್ಲಿ ನೀವು ಪೇಮೆಂಟ್ ಮಾಡ್ತಿರೋ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ಗೆ ಎಷ್ಟು ಪೋರ್ಷನ್ನು ನೀವು ಪೇಮೆಂಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಈ ರೀತಿ ಬರ್ಕೊತೀರಾ. ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಸೊ ಮೈನಸ್ ನೀವು ಕ್ಯಾಲ್ಕುಲೇಟ್ ಮಾಡಿರೋ ಫಸ್ಟ್ ಇಯರ್ ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡಿದರೆ ನೀವು ಫಸ್ಟ್ ಇಯರಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡ್ತಿರೋ ಕ್ಯಾಶ್ ಪ್ರೈಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಈಗ ಲೆಸ್ ಮಾಡ್ತೀರಾ ನೀವು ಫಸ್ಟ್ ಇಯರ್ನಲ್ಲಿ. ನಿಮಗೆ ಇಂಟ್ರೆಸ್ಟ್ ಸಿಕ್ತು, ಇನ್ಸ್ಟಾಲ್ಮೆಂಟ್ ಅವನೇ ಕೊಟ್ಟಿದ್ದಾನೆ. ಫಸ್ಟ್ ಕೇಸಲ್ಲಿ ನಿಮಗೆ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್ ಫಸ್ಟ್ ಇಯರ್. ಸೊ ನಿಮಗೆ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡ್ತಿರೋ ಕ್ಯಾಶ್ ಪೋರ್ಷನ್ನು ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಇದನ್ನು ನೀವು ಫಸ್ಟ್ ಇಯರ್ ಅನ್ಪೇಯ್ಡ್ ಕ್ಯಾಶ್ ಪ್ರೈಸಿಂದ ಲೆಸ್ ಮಾಡಿದರೆ ಸೆಕೆಂಡ್ ಇಯರ್ ಎಂಡಲ್ಲಿ ನಿಮಗೆ ಎಷ್ಟು ಅನ್ಪೇಯ್ಡ್ ಕ್ಯಾಶ್ ಬ್ಯಾಲೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ನೀವು ಸೆಕೆಂಡ್ ಇಯರಿಗೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನು ತಗೋಬೇಕು, ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ನ ತಗೋಬೇಕು. ಅದರ ಮೇಲೆ ಇಂಟ್ರೆಸ್ಟ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಇಂಟ್ರೆಸ್ಟ್ ಬಂದ ನಂತರ ನೀವು ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿರ್ತಾನೆ. ಸೊ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟಿಂದ ನೀವು ಸೆಕೆಂಡ್ ಇಯರ್ ಇಂಟ್ರೆಸ್ಟ್ನ ಕಳೆದ್ರೆ ನಿಮಗೆ ಸೆಕೆಂಡ್ ಇಯರ್ನಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡ್ತಿರೋ ಕ್ಯಾಶ್ ಪೋರ್ಷನ್ ನಿಮಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಅವಸತಿಗೆ ಪೇಮೆಂಟ್ ಮಾಡ್ತಿರೋ ಕ್ಯಾಶ್ ಪೋರ್ಷನ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಆಗ ನೀವು ಇದನ್ನು ಡಿಡಕ್ಟ್ ಮಾಡ್ಬೋದು. ಇದೇ ರೀತಿ ಸೊ ಪ್ರತಿ ವರ್ಷ ಇದೇ ರೀತಿ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀರಾ. ಆ ಇಂಟ್ರೆಸ್ಟಿಂದ ಇನ್ಸ್ಟಾಲ್ಮೆಂಟ್ ಕಳೆದ್ರೆ ನಿಮಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ, ಪೋರ್ಷನ್ ಆಫ್ ಕ್ಯಾಶ್ ಪ್ರೈಸ್ ಅಸೆಟ್ದು, ಅದನ್ನು ಡಿಡಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಈ ರೀತಿ ನೀವು ಇಂಟ್ರೆಸ್ಟ್ನ ಪ್ರತಿ ವರ್ಷನೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಆದರೆ ಕೊನೆ ಇನ್ಸ್ಟಾಲ್ಮೆಂಟಲ್ಲಿ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ ಕೊನೆ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಬೇಕಾದ್ರೆ ಕೊನೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ
ಕೊನೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಪೇಯ್ಡ್ ಮಾಡಬೇಕಾದ್ರೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಎಷ್ಟಿದೆ ಆ ಅಸೆಟ್ದು ಅವೆರಡನ್ನು ನೀವು ಡಿಫ್ರೆನ್ಸ್ ಮಾಡ್ತೀರಾ. ಆ ಡಿಫ್ರೆನ್ಸ್ ಮಾಡಿದಾಗ ನಿಮಗೆ ಏನು ಬರ್ತದೆ ಅಂತಂದರೆ ಲಾಸ್ಟ್ ಇಯರ್ನಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇದೆ ಎಷ್ಟು, 10,000 ಇದೆ. ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಇರೋದು ಎಷ್ಟು ಅಂತಂದರೆ ಇಲ್ಲಿ 7,500 ಇದೆ. ಸೊ ಇಂಟ್ರೆಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಹಿಂದಿನ ವರ್ಷ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ವಲ್ಲ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ತಗೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಲ್ಲ ಆ ರೀತಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ 10,000 ಟೋಟಲ್ ಇನ್ಸ್ಟಾಲ್ಮೆಂಟ್ ಇರೋದು, ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇರೋದು. ಸೊ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಇರೋದು 7,500. ಇದು ಡಿಫ್ರೆನ್ಸ್ ಮಾಡಿದರೆ 2,500 ಇಂಟ್ರೆಸ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಇಂಟ್ರೆಸ್ಟ್ನ ಕೊನೆಯ ವರ್ಷದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಹಾಗಾದರೆ ಕೊನೆಯ ವರ್ಷದಲ್ಲಿ ನಾವು ಈಗ 10,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಾಕಿ ಇರೋದು, 2,500 ನಿಮಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿರೋ ಡಿಫ್ರೆನ್ಸು. ಇದನ್ನು ಕಳೆದ್ರೆ ನಿಮಗೆ ಏನು ಸಿಗುತ್ತೆ ಅಂತಂದರೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಪೋರ್ಷನ್ ಸಿಗುತ್ತೆ. ಸೊ ಕೊನೆಯ ವರ್ಷದಲ್ಲಿ ಆ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಎಂಟೈರ್ ಕ್ಯಾಶ್ ಪ್ರೈಸ್ ನೀವು ಪೇಮೆಂಟ್ ಮಾಡ್ತೀರಾ. ಸೊ ಈ ರೀತಿ ನಾವು ಕೇಸ್ ನಂಬರ್ 1ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಟೋಟಲ್ ಕ್ಯಾಶ್ ಪ್ರೈಸ್ ಕೊಟ್ಟಾಗ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ, ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿರ್ತಾನೆ. ಸೊ ನೀವೇನು ಲಾಸ್ಟ್ ಕಾಲಮ್ನಲ್ಲಿ ಬರ್ದಿದ್ದೀರೋ ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟು ಕೊಟ್ಟಿರ್ತಾನೆ. ಅಂಥ ಸಂದರ್ಭದಲ್ಲಿ ನೀವು ಇಂಟ್ರೆಸ್ಟ್ನ ಈ ಟೇಬಲ್ನ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದರೆ illustration number 1. On 1st January 2021, Arun Travels purchased a bus from Tata Motors on hire purchase system. Cash price of the bus rupees 7,50,000. As per agreement, payment should be made as follows. Down payment of rupees 1 lakh, remaining balance in 5 installments of rupees 1,50,000 each. Tata Motors charged 5% per annum interest on unpaid cash balance. Calculate interest. ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕೊಟ್ಟಿರೋ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾನೆ ಇನ್ಫಾರ್ಮೇಷನ್ ನಾವು ಮೊದಲು ಬರ್ಕೋಬೇಕಾಗುತ್ತೆ. ಸೊ ಹಾಗಾದ್ರೆ ನೋಡಿ, ಈ ಫಸ್ಟು ಇಲಿಸ್ಟ್ರೇಷನಲ್ಲಿ ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ನಾವು ಬರ್ಕೋಬೇಕಾಗತ್ತೆ. ಸೊ ಅದರಲ್ಲಿ ನೋಡಿ, ಸೊ ಫಸ್ಟ್ ಒನ್ ಕ್ಯಾಶ್ ಪ್ರೈಸ್. ಸೊ ಟೋಟಲ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಆ ಬಸ್ನ ಟೋಟಲ್ ಕ್ಯಾಶ್ ಪ್ರೈಸ್ ನೀವೇನಾದರೂ ಸಹ ಅದು ಬಸ್ಸನ್ನು ಇಮಿಡಿಯೇಟಾಗಿ ಕ್ಯಾಶನ್ನು ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡೋದಾಗಿದ್ದರೆ ಎಷ್ಟು ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಮೊದಲು ಬರ್ಕೊತೀರಾ. ಎಷ್ಟಿದೆ ಅಂತಂದರೆ 7,50,000. 7,50,000. ಸೊ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾನೆ, ಡೌನ್ ಪೇಮೆಂಟ್ ಕೊಟ್ಟಿದ್ದಾನೆ. ಡೌನ್ ಪೇಮೆಂಟ್ ಕೊಟ್ಟಿದ್ದಾನೆ. ಸೊ ನೀವು ಅಸೆಟ್ನ ಪರ್ಚೇಸ್ ಮಾಡಬೇಕಾದ್ರೆ 1st January 2021ನಲ್ಲಿ ಆ ಬಸ್ಸನ್ನು ನೀವು ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಿರೋದು ಅಥವಾ ಕ್ಯಾಶ್ ಪೇಮೆಂಟ್ ಮಾಡಿರೋದು ಎಷ್ಟಪ್ಪ ಅಂತಂದರೆ 1 lakh. ಸೊ 7,50,000 ಕ್ಯಾಶ್ ಪ್ರೈಸ್ ಇದೆ. ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ದೀರಾ ಅಂತಂದರೆ 1 lakh. ಸೊ ನೆಕ್ಸ್ಟ್ ಒನ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂದರೆ ಪರ್ ಆ್ಯನಮ್ 5%. ಸೊ ನೆಕ್ಸ್ಟ್ ಒನ್ ರೇಟ್ ಆಫ್ ಇಂಟ್ರೆಸ್ಟ್ 5%. ನೆಕ್ಸ್ಟು ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ. ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಅಂತ ನೀವು ಕೊಟ್ಟಿದ್ದಾರೆ. ಡೌನ್ ಪೇಮೆಂಟ್ ಆಫ್ rupees 1 lakh, ರಿಮೈನಿಂಗ್ ಬ್ಯಾಲೆನ್ಸ್ ಇನ್ 5 ಇನ್ಸ್ಟಾಲ್ಮೆಂಟ್ ಆಫ್ rupees 1,50,000 ಈಚ್. ಸೊ 5 ಇನ್ಸ್ಟಾಲ್ಮೆಂಟಲ್ಲಿ ಬಾಕಿ ಉಳಿದಿರೋ ಅಮೌಂಟ್ನ ಕೊಡ್ತಿದ್ದೀರಿ ಅಂತ ಹೇಳ್ತಿದ್ದಾನೆ. ಒಂದು ಇನ್ಸ್ಟಾಲ್ಮೆಂಟ್ನ ಅಮೌಂಟ್ ಎಷ್ಟಪ್ಪ ಅಂತಂದರೆ ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಪ್ಪ ಅಂತಂದರೆ 1,50,000 ಈಚ್ ಫಾರ್ 5 years. ಸೊ ಎಷ್ಟು ವರ್ಷ ನೀವು ಪೇಮೆಂಟ್ ಮಾಡಬೇಕು ಅಂತಂದರೆ 5 years ಪೇಮೆಂಟ್ ಮಾಡಬೇಕು. ಹಾಗಾದರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು, ಎಷ್ಟು ಅಮೌಂಟ್ ಕೊಡ್ತಾರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಂತ. ಸೊ ಟೋಟಲ್ ಇನ್ಸ್ಟಾಲ್ಮೆಂಟ್ ಇಸ್ ಈಕ್ವಲ್ ಟು, ಸೊ ಪ್ರತಿ ವರ್ಷ ನೀವು ಪೇಮೆಂಟ್ ಮಾಡೋದು 1,50,000 ಇಂಟು 5 years.
ಸೊ ಟೋಟಲ್ 7,50,000. ಸೊ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡೋ ಅಮೌಂಟ್. ಸೊ ಹಾಗಾದರೆ ನಾವು ಐ ಪರ್ಚೇಸ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಐ ಪರ್ಚೇಸ್ ಪ್ರೈಸ್ ಇಸ್ ಈಕ್ವಲ್ ಟು ಡೌನ್ ಪೇಮೆಂಟ್ ಪ್ಲಸ್ ಆಲ್ ಇನ್ಸ್ಟಾಲ್ಮೆಂಟ್ ಸೊ ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ ನಿಮಗೆ. ಆಲ್ ಇನ್ಸ್ಟಾಲ್ಮೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಒಂದು ಇನ್ಸ್ಟಾಲ್ಮೆಂಟಿಗೆ 1,50,000 ಅಂತಂದರೆ 5 ಇನ್ಸ್ಟಾಲ್ಮೆಂಟ್ ಅಂದರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನಿಮಗೆ ಗೊತ್ತಾಗುತ್ತೆ. ಸೊ ಡೌನ್ ಪೇಮೆಂಟ್ ಇರೋದು ಎಷ್ಟಪ್ಪ ಅಂತಂದರೆ 1 lakh. ಡೌನ್ ಪೇಮೆಂಟ್ ಇರೋದು ಎಷ್ಟು ಅಂತಂದರೆ 1 lakh ಪ್ಲಸ್ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು 7,50,000. ಸೊ ಹಾಗಾದರೆ ಐರ್ ಪರ್ಚೇಸ್ ಪ್ರೈಸ್ ಟೋಟಲ್ ಎಷ್ಟಪ್ಪ ಅಂತಂದರೆ 8,50,000. ಸೊ ಟೋಟಲ್ ಕ್ಯಾಶ್ ಪ್ರೈಸ್ ಇರೋದು 7,50,000. ಇನ್ ಕೇಸ್ ಐರ್ ಪರ್ಚೇಸರ್ ಏನಾದರೂ ಸಹ ಆ ಬಸ್ಸನ್ನ ಕ್ಯಾಶನ್ನ ಕೊಟ್ಟು ಅಥವಾ ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡಿದರೆ 7,50,000ನ ಕೊಡಬೇಕಾಗಿತ್ತು. ಆತ ಏರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಪರ್ಚೇಸ್ ಮಾಡ್ತಾನೆ ಅಂದರೆ ಕೊಡಬೇಕಾಗಿರೋದು ಎಷ್ಟಪ್ಪ ಅಂದರೆ 8,50,000. ಸೊ ಡಿಫ್ರೆನ್ಸ್ ಟೋಟಲ್ ಇಂಟ್ರೆಸ್ಟ್ ಅಂತ ಆಗುತ್ತೆ. ಸೊ ಟೋಟಲ್ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಟೋಟಲ್ ಇಂಟ್ರೆಸ್ಟ್ is equal to air purchase price minus cash price. ಸೊ ಐರ್ ಪರ್ಚೇಸ್ ಪ್ರೈಸ್ ಇರೋದು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ 8,50,000 ಮೈನಸ್ 7,50,000. ಸೊ 1 lakh. ಸೊ ಟೋಟಲ್ ಇಂಟ್ರೆಸ್ಟ್ ಇಷ್ಟು ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರೋದು. ಸೊ ಹಾಗಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಈಚ್ ಇನ್ಸ್ಟಾಲ್ಮೆಂಟಿಗೂ ಎಷ್ಟು ಇಂಟ್ರೆಸ್ಟ್ ಅಮೌಂಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಇಷ್ಟನ್ನ ನಾವು ಕೊಟ್ಟಿರೋ ಇನ್ಫಾರ್ಮೇಶನ್ ಇಷ್ಟನ್ನ ಬರ್ಕೋಬೇಕು ಮೊದಲಿಗೆ. ಸೊ ನೆಕ್ಸ್ಟ್ ಹಾಗಾದರೆ ಇಂಟ್ರೆಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಈ ಇಲಿಸ್ಟ್ರೇಷನ್ಗೆ ಅನ್ನೋದ ತಿಳ್ಕೊಳ್ಳೋಣ. ಸೊ ಫಾರ್ಮೆಟ್ ಗೊತ್ತಿದೆ ನಿಮಗೆ. ಫಸ್ಟಿಗೆ ಡೇಟ್ ಆಫ್ ಪೇಮೆಂಟ್ ಕಾಲಮ್ ಬರ್ಕೋಬೇಕು, ನೆಕ್ಸ್ಟ್ ಕ್ಯಾಶ್ ಪ್ರೈಸ್, ನೆಕ್ಸ್ಟ್ ಇಂಟ್ರೆಸ್ಟ್, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಹಾಗಾದ್ರೆ ಡೇಟ್ ಆಫ್ ಪೇಮೆಂಟ್ ಹೋದಾಗ ಆನ್ 1st January 2021. ಸೊ 1st January 2021 ಕೊಟ್ಟಿದ್ದಾರೆ. ಅರುಣ್ ಟ್ರಾವೆಲ್ಸ್ ಅವರು ಒಂದು ಬಸ್ಸನ್ನ ಪರ್ಚೇಸ್ ಮಾಡ್ತಿದ್ದಾರೆ ಐರ್ ಪರ್ಚೇಸ್ ಸಿಸ್ಟಮ್ ಮೇಲೆ. ಕ್ಯಾಶ್ ಪ್ರೈಸ್ ಇರೋದು 7.5 ಲಕ್ಷ. ಸೊ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಏನಪ್ಪ ಅಂದರೆ ಡೌನ್ ಪೇಮೆಂಟ್ 1 ಲಕ್ಷ ರೂಪಾಯಿ ಕೊಡ್ತಿದ್ದೀರಾ, ಬಾಕಿ ಉಳಿದಿರೋ ಅಮೌಂಟ್ 1.5 ಲಕ್ಷ ರೂಪಾಯಿ ಥರ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾ ಇದ್ದೀರಾ ಅಂತ. ಹಾಗಾಗಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇದರಲ್ಲಿ ಸೊ ಫಿಲ್ ಮಾಡ್ಬೋದು. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿದ್ದಾರೆ ನೋಡಿ. ಸೊ ಪ್ರತಿ 5 ಇನ್ಸ್ಟಾಲ್ಮೆಂಟ್ ಅಮೌಂಟ್, ಪ್ರತಿ ಇನ್ಸ್ಟಾಲ್ಮೆಂಟ್ ಅಮೌಂಟು 1,50,000 ಅಂತ. ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕಾಲಮಿಗೆ ನಾವು ಸೊ ಬರ್ಕೋಬೋದು. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸೊ 1,50,000, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಸೊ 1,50,000, ಸೊ ನೆಕ್ಸ್ಟ್ 1,50,000, ಸೊ ನೆಕ್ಸ್ಟ್ 1,50,000, ನೆಕ್ಸ್ಟ್ 1,50,000. ಸೊ ಇವು ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಇನ್ಕ್ಲೂಡ್ಸ್ ಪೋರ್ಷನ್ ಆಫ್ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ನೆಕ್ಸ್ಟು ಸೊ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಇಯರ್ಗೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. ಸೊ ಕ್ಯಾಶ್ ಪ್ರೈಸ್ನ ಮೊದಲು ಬರ್ಕೋಬೇಕು. ಸೊ ಕ್ಯಾಶ್ ಪ್ರೈಸ್ ಕಾಲಮ್ನಲ್ಲಿ ಸೊ ಕ್ಯಾಶ್ ಪ್ರೈಸ್ ಕೊಟ್ಟಿರೋದು 7,50,000. ನೆಕ್ಸ್ಟ್ ಈ ಕ್ಯಾಶ್ ಪ್ರೈಸಿಂದ ನಾವು ಡೌನ್ ಪೇಮೆಂಟ್ ಮಾಡಿರೋದನ್ನ ಲೆಸ್ ಮಾಡಬೇಕು. ಸೊ ಡೌನ್ ಪೇಮೆಂಟ್ ಮಾಡಿರೋದು 1 lakh. ಲೆಸ್ ಮಾಡಿದಾಗ ಫಸ್ಟ್ ಇಯರ್ ಎಂಡ್ನಲ್ಲಿ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ 6,50,000 ಬರ್ತದೆ. 6,50,000. ಈ ಡೌನ್ ಪೇಮೆಂಟ್ ನಾವು ಇನ್ಸ್ಟಾಲ್ಮೆಂಟ್ ಕಾಲಮಿಗೆ ಬರ್ಕೋಬೇಕು. ಈ ಡೌನ್ ಪೇಮೆಂಟಲ್ಲಿ ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ ಒಳಗೊಂಡಿರೋದಿಲ್ಲ. ಸೊ ಕ್ಯಾಶ್ ಪ್ರೈಸ್ ಒಳಗೊಂಡಿರೋದ್ರಿಂದ ಸೊ ಇಂಟ್ರೆಸ್ಟ್ ಕಾಲಮ್ ನಿಲ್ಲಾಗುತ್ತೆ. ಇನ್ಸ್ಟಾಲ್ಮೆಂಟ್ ಕಾಲಮ್ನಲ್ಲಿ ಸೊ 1 lakh
1 lakh. ನೆಕ್ಸ್ಟ್ ಫಸ್ಟ್ ಇಯರ್ ಎಂಡ್ನಲ್ಲಿ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡ್ತೀವಿ. ಈ ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನು 1,50,000 ಇದೆ, ಈ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೋರ್ಷನ್ ಆಫ್ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಆ ವರ್ಷದ ಕೊನೆಯಲ್ಲಿ ಕೊಡೋ ಇಂಟ್ರೆಸ್ಟ್ನ ಒಳಗೊಂಡಿರ್ತದೆ. ಸೊ ನಾವು ಫಸ್ಟ್ ಇಯರ್ ಎಂಡ್ನಲ್ಲಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ವರ್ಷದ ಕೊನೆಯಲ್ಲಿರೋ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಕ್ಯಾಶ್ ಪ್ರೈಸು ಅದ್ರ ಮೇಲೆ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಹಾಗಾದರೆ ಫಸ್ಟ್ ಇಯರ್ಗೆ ಇಂಟ್ರೆಸ್ಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 6,50,000. ಸೊ 6,50,000 ಏನಪ್ಪ ಅಂತಂದರೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್. ಸೊ 6,50,000. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ 5% per annum. ಸೊ 6,50,000 into 5 divided by 100. 6,50,000 into 5 divided by 100. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಾಗುತ್ತಪ್ಪ ಅಂತಂದರೆ 32,500. ಈ 32,500 ಈ ಇನ್ಸ್ಟಾಲ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಪೋರ್ಷನ್ ಆಫ್ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರ್ತದೆ. ನಾವು ಈ ಇನ್ಸ್ಟಾಲ್ಮೆಂಟಿಂದ 32,500 ಕಳೆದ್ರೆ ಫಸ್ಟ್ ಇಯರ್ ಎಂಡ್ನಲ್ಲಿ ಅಥವಾ ಆ ವರ್ಷದ ಕೊನೆಯಲ್ಲಿ ಕ್ಯಾಶ್ ಪ್ರೈಸ್ಗೆ ಎಷ್ಟು ಪೇಮೆಂಟ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಎಷ್ಟು ಪೇಮೆಂಟ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗ್ತದೆ. 1,50,000 ಟೋಟಲ್ ಇನ್ಸ್ಟಾಲ್ಮೆಂಟ್ ಇರೋದು. ಈ ಇನ್ಸ್ಟಾಲ್ಮೆಂಟಿಂದ ಇಂಟ್ರೆಸ್ಟ್ನ ಪೇಮೆಂಟ್ ಮಾಡಿರೋದನ್ನ ಡಿಡಕ್ಟ್ ಮಾಡಿದರೆ ನಮಗೆ ಕ್ಯಾಶ್ ಪ್ರೈಸ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತದೆ. 1,50,000 ಮೈನಸ್ 32,500. ಸೊ ಫಸ್ಟ್ ಇಯರ್ನಲ್ಲಿ ನೀವು ಕ್ಯಾಶ್ ಪ್ರೈಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಸೊ 1,17,500. 1,17,500 ಇದು ಫಸ್ಟ್ ಇಯರ್ನಲ್ಲಿ ನೀವು ಪೇಮೆಂಟ್ ಮಾಡ್ತಿರೋ ಇನ್ಸ್ಟಾಲ್ಮೆಂಟಲ್ಲಿ ಒಳಗೊಂಡಿರೋ ಕ್ಯಾಶ್ ಪ್ರೈಸ್. ಸೊ ಅದು ಸೆಕೆಂಡ್ ಇಯರ್ ಎಂಡಿಗೆ ಎಷ್ಟು ಕ್ಯಾಶ್ ಪ್ರೈಸ್ ಅನ್ಪೇಯ್ಡ್ ಕ್ಯಾಶ್ ಬ್ಯಾಲೆನ್ಸ್ ಉಳಿತದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 6,50,000 ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋ ಪ್ರಿನ್ಸಿಪಾಲ್ ಅಮೌಂಟ್ ಅಥವಾ ಕ್ಯಾಶ್ ಪ್ರೈಸನ್ನು ನೀವು ಡಿಡಕ್ಟ್ ಮಾಡಿದರೆ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ಅಮೌಂಟು ಕ್ಯಾಶ್ ಪ್ರೈಸು ಬಾಕಿ ಉಳಿದಿದೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಉಳಿದಿದೆ ಅಂತ ಗೊತ್ತಾಗ್ತದೆ. 6,50,000 ಮೈನಸ್ 1,17,500. ಸೊ ಲೆಸ್ ಮಾಡಿದರೆ 5,32,500 ಬರ್ತದೆ. ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಇರೋದು 5,32,500. ನೀವು ಸೆಕೆಂಡ್ ಇಯರ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಮೇಲೆ ತೊಗೋಬೇಕು. ಸೊ ಎಷ್ಟಪ್ಪ ಅಂತಂದರೆ 5,32,500. 5,32,500. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರೋದು 5%. ಸೊ 5% ನಾವು ಕ್ಯಾಲ್ಕುಲೇಟ್ ಮಾಡಿದರೆ into 5 divided by 100. ಸೊ 26,625. ಹಾಗಾದರೆ ಸೆಕೆಂಡ್ ಇಯರಿಗೆ ಕ್ಯಾಶ್ ಪ್ರೈಸಲ್ಲಿ ಎಷ್ಟು ಪೋರ್ಷನ್ ಒಳಗೊಂಡಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಮೈನಸ್ ಇನ್ಸ್ಟಾಲ್ಮೆಂಟ್. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇರೋದು 1,50,000. ಸೊ ಅದರಿಂದ ನೀವು ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡಿದರೆ ಸೊ ನಿಮಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಸೊ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟಲ್ಲಿ ಅಂತ. ಸೊ 1,50,000 ಮೈನಸ್ 26,625. 26,625 ಇಂಟ್ರೆಸ್ಟು. ಸೊ ಹಾಗಾದರೆ ನೀವು ಕ್ಯಾಶ್ ಪ್ರೈಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ ಅಂದರೆ 1,23,375. ಸೊ ಇದನ್ನು ನೀವು ಲೆಸ್ ಮಾಡ್ತೀರಾ. ಸೊ ನಿಮಗೆ ಲೆಸ್ ಮಾಡಿದರೆ ಸೊ 5,32,500 ಮೈನಸ್ 1,23,375 ಲೆಸ್ ಮಾಡಿದರೆ ಮೂರನೇ ವರ್ಷದ ಕೊನೆಯಲ್ಲಿ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಎಷ್ಟು ಉಳಿತದೆ ಅಂದರೆ 4,09,125. 4,09,125. ಸೊ ಹಾಗಾದರೆ ಮೂರನೇ ವರ್ಷದ ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 4,09,125 ಇಂಟು 5 divided by 100. ಸೊ ಇಂಟ್ರೆಸ್ಟ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಮೂರನೇ ವರ್ಷದಲ್ಲಿ ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಾ ಅಂತ. ಸೊ 20,456. 20,456 ಇಂಟ್ರೆಸ್ಟ್ ಬರ್ತದೆ ಮೂರನೇ ವರ್ಷದಲ್ಲಿ. ಹಾಗಾದ್ರೆ ಮೂರನೇ ವರ್ಷದಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡ್ತಿರೋ
ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ನ ನೀವು ಇನ್ಸ್ಟಾಲ್ಮೆಂಟಿಂದ ಕಳೆದ್ರೆ ಸೊ 1,50,000 ಮೈನಸ್ 20,456. ಸೊ ನೀವು ಕಾಂಟ್ರಿಬ್ಯೂಟ್ ಮಾಡ್ತಿರೋದು 1,29,544. ಸೊ ಮೂರನೇ ವರ್ಷದ ಕೊನೆಯಲ್ಲಿ 1,29,554. ಸೊ ಹಾಗಾದ್ರೆ ನಾಲ್ಕನೇ ವರ್ಷಕ್ಕೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಎಷ್ಟು ಬರ್ತದೆ ಅಂತಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ 4,09,125 ಮೈನಸ್ 1,29,544. 4,09,125. ಸೊ 2,79,581. ಇಷ್ಟು ನಿಮಗೆ ನಾಲ್ಕನೇ ವರ್ಷದ ಕೊನೆಗೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಹಾಗಾದ್ರೆ ನೀವು ನಾಲ್ಕನೇ ವರ್ಷದ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2,79,581 ಇಂಟು 5 ಡಿವೈಡೆಡ್ ಬೈ 100. ಸೊ ಆಗ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ 2,79,581 ಇಂಟು 5 ಡಿವೈಡೆಡ್ ಬೈ 100. ಸೊ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರ್ತದೆ ನಾಲ್ಕನೇ ವರ್ಷದ ಕೊನೆಯಲ್ಲಿ ಅಂದರೆ 13,979. 13,979. ಸೊ ನಾಲ್ಕನೇ ವರ್ಷದ ಕೊನೆಯಲ್ಲಿ ನಿಮಗೆ ಎಷ್ಟು ಕ್ಯಾಶ್ ಪ್ರೈಸ್ ಪೇಮೆಂಟ್ ಮಾಡ್ತಿದ್ದಾರೆ ಇನ್ಸ್ಟಾಲ್ಮೆಂಟಲ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಾಲ್ಕನೇ ವರ್ಷದ ಇನ್ಸ್ಟಾಲ್ಮೆಂಟು ಮೈನಸ್ 4th ಇಯರ್ ಇಂಟ್ರೆಸ್ಟ್ ನೀವು ಮೈನಸ್ ಮಾಡಿದರೆ ನಿಮಗೆ ನಾಲ್ಕನೇ ವರ್ಷದ ಕೊನೆಯಲ್ಲಿ ನಿಮಗೆ ಎಷ್ಟು ಕ್ಯಾಶ್ ಪ್ರೈಸ್ನ ಸೊ ಪೇಮೆಂಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ 1,50,000 ಮೈನಸ್ 13,979. ಸೊ 1,36,021. ಸೊ 1,36,021 ನೀವು ಕ್ಯಾಶ್ ಪ್ರೈಸ್ನ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ. ಸೊ ಇದನ್ನು ನೀವು ಲೆಸ್ ಮಾಡಿದರೆ ಸೊ 2,79,581 ಮೈನಸ್ 1,36,021. ಸೊ ಲೆಸ್ ಮಾಡಿದರೆ ಲಾಸ್ಟ್ ಇಯರ್ನಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗಿರೋ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಸೊ 1,43,560. ಸೊ ಲಾಸ್ಟ್ ಇಯರ್ನಲ್ಲಿ ಕೇಸ್ ನಂಬರ್ 1ನಲ್ಲಿ ನಾವು ಲಾಸ್ಟ್ ಇಯರ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟು ಮತ್ತು ಲಾಸ್ಟ್ ಇಯರ್ನಲ್ಲಿ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಎಷ್ಟಿದೆ ಅದನ್ನು ನಾವು ಡಿಫ್ರೆನ್ಸ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಹಾಗಾಗಿ ನಾವು ಲಾಸ್ಟ್ ಇಯರ್ದು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 1,50,000 ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಮೈನಸ್ ಲಾಸ್ಟ್ ಇಯರ್ನಲ್ಲಿ ನೀವು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಬೇಕಾದ್ರೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಎಷ್ಟಿದೆ ಸೊ 1,43,560. 1,43,560. ಸೊ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರ್ತದೆ ಅಂತಂದರೆ ನಿಮಗೆ 6,440. 6,440. ಸೊ ಹಾಗಾದರೆ ಲಾಸ್ಟ್ ಇಯರಲ್ಲಿ ಸೊ ಡಿಫ್ರೆನ್ಸ್ ಮಾಡಿದರೆ ಸೊ ಕ್ಯಾಶ್ ಪ್ರೈಸ್ ಸೊ 1,50,000 ಮೈನಸ್ 6,440. ಸೊ ಕ್ಯಾಶ್ ಪ್ರೈಸ್ 1,43,560. ಸೊ ಇಲ್ಲಿಗೆ ಅಸೆಟ್ ವ್ಯಾಲ್ಯೂ ಕ್ಲೋಸ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಕಾಲಮ್ನಲ್ಲಿ ನೀವು ಟೋಟಲ್ ಕ್ಯಾಶ್ ಪ್ರೈಸ್ ಅಂತಂದರೆ ಸೊ ನೀವು ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಂದರೆ ಟೋಟಲ್ ಕ್ಯಾಶ್ ಪ್ರೈಸ್ 7,50,000. ಸೊ 7,50,000 ಟೋಟಲ್. ಸೊ ಇದು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರಲ್ಲ ಇದನ್ನು ಬರ್ಕೊತೀರಾ. ನೆಕ್ಸ್ಟ್ ಟೋಟಲ್ ಇಂಟ್ರೆಸ್ಟ್. ಸೊ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತಂದರೆ ಸೊ ನೀವು ಟೋಟಲ್ ಮಾಡಿದರೆ ಸೊ ಟೋಟಲ್ ಇಂಟ್ರೆಸ್ಟ್ ಸೊ 1 lakh. ಟೋಟಲ್ ಇಂಟ್ರೆಸ್ಟ್ 1 lakh ಅಂತ ಆಗುತ್ತೆ. ಸೊ ಟೋಟಲ್ ಐರ್ ಪರ್ಚೇಸ್ ಪ್ರೈಸ್ ಎಷ್ಟಪ್ಪ ಅಂದರೆ 8,50,000. ನಾವು ಈ ರೀತಿ ಕೇಸ್ ನಂಬರ್ 1ನಲ್ಲಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ.